ಸರ್, ನೀವು ತಮಾಷೆ ಮಾಡ್ತಿಲ್ಲ ಅಲ್ವಾ? ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯಮ್ಮ? ಅದೇ ನೀವ್ ಈಗ ತಾನೇ ಹೇಳಿದ್ರಲ್ವಾ, ಇದು ಮದ್ವೆ ರಿಜಿಸ್ಟರ್ ಮಾಡೋ ಜಾಗ. ತಮಾಷೆ ಅಲ್ಲ ತಾನೆ? ನಾನು ಯಾಕಮ್ಮ ಸುಳ್ಳು ಹೇಳಿ? ಇದು ಮದುವೆ ಮುರಿಯೋ ಜಾಗ ಅಲ್ಲ, ಮದುವೆ ಆಗಿರೋ ಜೋಡಿಗಳ ಮನಸ್ಸನ್ನ ಒಂದು ಮಾಡೋ ಜಾಗ ಕಣಮ್ಮ. ದೇವ್ರೆ, ಅಂತೂ ನಾನು ಬೇಡ್ಕೊಂಡಿದ್ನ ಈಡೇರಿಸ್ದಲ್ವಾ? ಕೊನೆವರೆಗೂ ನಿಂಗೆ ಋಣಿಯಾಗಿರ್ತೀನಿ. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ನಿಮ್ಮ ಗಂಡ ಅದ್ಯಾಕೆ ಹಂಗಾಡ್ತಾರೆ? ನಿಮ್ಮಿಬ್ಬರು ಮದುವೆ ರಿಜಿಸ್ಟರ್ ಆಗೋದು ನಿಮ್ಮ ಗಂಡನ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆ ಸರ್. ಮತ್ತಿದು ಡಿವೋರ್ಸ್ ಕೊಡೋ ಜಾಗ ಅಲ್ವಾ ಅಂತ ಯಾಕೆ ಕೇಳಿದ್ರು? ಅವ್ರ ಹಾಗೇನೆ ಯಾವಾಗ್ಲೂ ತಮಾಷೆ ಮಾಡ್ತಿರ್ತಾರೆ. ನನಗೆ ಯಾಕೋ ಆಗ ಅನ್ನಿಸ್ತಾ ಇಲ್ಲಮ್ಮ. ಆ ಥರ ಸೀರಿಯಸ್ ಆಗಿರೋ ವ್ಯಕ್ತಿ ತಮಾಷೆ ಮಾಡ್ತಾರೆ ಅಂದರೆ ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ. ಸರ್, ನೀವ್ ನಂಬೇಕು, ಅವ್ರು ನನ್ನ ತುಂಬಾ ಇಷ್ಟಪಡ್ತಾರೆ. ಓ ಹೌದಾ? ಹ್ಞೂ. ಅಂದಾಗೆ ನಿಮ್ಮಿಬ್ಬರದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಇಲ್ಲ ಸರ್, ಲವ್ ಅಲ್ಲ, ಒಪ್ಪಂದದ ಮದ್ವೆನೆ. ಆದ್ರೆ ಮದ್ವೆ ಆದ್ಮೇಲೆ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಬಂದಿದೆ. ನಿಜನಾ? ಹ್ಞೂ ಸರ್, ನಂಬಿಕೆ ಬರ್ತಿಲ್ವಾ? ಹ್ಮ್. ಆಯ್ತು ಇರಿ, ನನ್ನ ಫೋನಲ್ಲಿ ಖುಷಿಯಿಂದ ತೆಗೆಸ್ಕೊಂಡಿರೋ ಫೋಟೋಗಳಿದೆ, ತೋರಿಸ್ತೀನಿ. ಹಾಂ. ಅಮ್ಮ ಮಾತ್ರ ಅಲ್ಲ ನರಸಿಂಹ, ಇವತ್ತಲ್ಲ ನಾಳೆ ನಿಮ್ಮ ತಂದೆನೂ ನಿನ್ನನ್ನು ಕ್ಷಮಿಸಿ ಮಗ ಅಂತ ಒಪ್ಕೊಳ್ತಾರೆ. ಆ ನಂಬಿಕೆ ನನಗಿದೆ. ಇಲ್ಲ ಸಂಜನಾ, ನಮ್ಮ ತಂದೆ ಬಗ್ಗೆ ನಿನಗೆ ಗೊತ್ತಿಲ್ಲ. ನನ್ನನ್ನು ಮನೆ ಒಳಗಡೆ ಬಿಟ್ಕೊಂಡಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನನ್ನನ್ನು ಕ್ಷಮಿಸಿ ಮಗ ಅಂತ ಒಪ್ಕೊಳ್ತಾರೆ ಅನ್ನೋದು ನಿಜವಾಗ್ಲೂ ಕನಸಿನ ಮಾತು. ಅವ್ರಿಗೆ ನೀನು ಕಂಡ್ರೆ ಇಷ್ಟ ಇಲ್ಲ ಅಂದರೆ ಅವ್ರು ಯಾಕೆ ನಿನ್ನನ್ನು ಮನೆ ಒಳಗೆ ಕರ್ಕೊಳ್ತಿದ್ರು? ನೀನು ತಪ್ಪು ಮಾಡ್ತಿದ್ರು, ಹೊರಗೆ ಕೆಟ್ಟ ಹೆಸರು ತೊಗೊಂಡ್ರು, ಮಗ ಅನ್ನೋ ಮಮಕಾರದಿಂದ ನಿನ್ನನ್ನು ಕರ್ಕೊಂಡಿದ್ದಾರೆ. ನಿಮ್ಮ ತಂದೆಗೂ ಅಷ್ಟೇ, ಅವ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ದೆ ಅವ್ರ ಸೇವೆನ ಮುಂದುವರಿಸು. ಒಂದಲ್ಲ ಒಂದಿನ ಅವರಿಗೆ ನೀನು ಏನು ಅಂತ ಅರ್ಥ ಆಗೇ ಆಗುತ್ತೆ. ನೀನು ಹೇಳ್ತಿರೋದು ಕೇಳ್ತಿದ್ರೆ ನಿಜ ಅನ್ನಿಸ್ತಿದೆ ಸಂಜನಾ. ಅನಿಸುತ್ತೆ ಅಲ್ಲ, ನಿಜಾನೇ ಹೇಳ್ತಿದ್ದೀನಿ. ಯಾವ ತಂದೆ ತಾಯಿನೂ ತಮ್ಮ ಮಕ್ಕಳು ಹಾಳಾಗಲಿ ಅಂತ ಬಯಸಲ್ಲ, ಹಾಳಾಗೋಕೆ ಬಿಡೋದೂ ಇಲ್ಲ. ಇಷ್ಟು ದಿನ ನಿನ್ನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಅದಾಗಲಿಲ್ಲ. ಅದೇ ಬೇಜಾರಲ್ಲಿ ನಿನ್ನ ಜೊತೆ ಮಾತಾಡೋದನ್ನು ಬಿಟ್ಟಿದ್ದಾರೆ ಅಷ್ಟೆ. ಹೌದು, ನೀನು ಹೇಳ್ತಿರೋದು ನಿಜಾನೇ. ನಮ್ಮ ಸಾಹೇಬರು ಹಾಗೆಲ್ಲ ನೀನು ಕುಡಿಬೇಡ, ಜೀವನ ಹಾಳಾಗುತ್ತೆ ಅಂತ ಎಷ್ಟು ಸಲ ಹೇಳಿದ್ರು. ನನ್ನ ಜೀವನನ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಬಿಟ್ಟೆ. ಅವತ್ತವ್ರ ಮಾತು ಕೇಳಿದರೆ ಇವತ್ತು ನಾನು ಈ ಥರ ಇರ್ತಿರ್ಲಿಲ್ಲ. ಆಗಿದ್ದಾಗೋಯ್ತು, ಈಗಲೂ ಕಾಲ ಮಿಂಚಿಲ್ಲ. ನೀನು ನಿಮ್ಮ ತಾಯಿ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅವ್ರು ನಿನ್ನನ್ನು ಒಪ್ಕೊಳ್ತಾರೆ. ಅವ್ರು ನಿನ್ನನ್ನು ಮಾತಾಡ್ಸಲಿಲ್ಲ ಅಂದರೂ ನೀನು ಬಿಡಬೇಡ, ಅವ್ರ ಹಿಂದೆ ಹೋಗಿ ಅವ್ರ ಮೇಲೆ ಬಿದ್ದು ಮಾತಾಡಿಸು. ನಿಮ್ಮ ತಂದೆಗೂ ಅಷ್ಟೇ, ಅವ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ದೆ ಅವ್ರ ಸೇವೆನ ಮುಂದುವರಿಸು. ಒಂದಲ್ಲ ಒಂದಿನ ಅವರಿಗೆ ನೀನು ಏನು ಅಂತ ಅರ್ಥ ಆಗೇ ಆಗುತ್ತೆ. ಥ್ಯಾಂಕ್ ಯು ಸಂಜನಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನೀನು ಇನ್ಸ್ಪೆಕ್ಟರ್ ಮಕ್ಕಳು ರೌಡಿ ಬೇಬಿ ಅಂದ್ಕೊಂಡಿದ್ದೆ, ಆದರೆ ನಿನ್ನಲ್ಲೂ ಒಳ್ಳೆತನ ಇದೆ ಅಂತ ನನಗೆ ಇವತ್ತು ಅರ್ಥ ಆಗ್ತಿದೆ. ಇಷ್ಟೆಲ್ಲ ಸಜೆಷನ್ ಕೊಟ್ಟಿದೆಯಲ್ಲ, ಅದನ್ನು ಚಾಚು ತಪ್ಪದೆ ಫಾಲೋ ಮಾಡ್ತೀನಿ. ಹಾಗೆ ಮಾಡು. ಒಂದು ನಿಮಿಷ ಬಂದೆ. ಇದೇನಿದು? ನಿನಗೋಸ್ಕರ ಅಂತ ಮನೆಯಿಂದ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ. ಬಾ ಕುತ್ಕೋ. ನಾನು ತಿಂಡಿ ಮಾಡಿಲ್ಲ ಅಂತ ನಿನಗೆ ಗೊತ್ತು? ಇಷ್ಟು ದಿನದಿಂದ ನಾನು ನಿನ್ನ ನೋಡ್ತಿದ್ದೀನಿ, ನಿನ್ನ ಬಗ್ಗೆ ಅಷ್ಟು ಅರ್ಥ ಮಾಡ್ಕೊಂಡಿರಲ್ವಾ? ಅನ್ನು ಯಾಕೆ? ತಿನ್ಸೋದು ಬೇಡವಾ? ಯಾಕೆ? ಹೇಳು ಚೂರು. ಹೇಳ್ಬೇಕಾಗಿರೋದು ನಾನಲ್ಲ, ನೀವು.
ಏನು ಹೇಳಪ್ಪ? ಡಿವೋರ್ಸ್ ಅಂತ ಹೇಳಿ ಎಲ್ಲಿಗೆ ಕರ್ಸಿದ್ದೀರ ನನ್ನ? ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಒಂದು ನಿಮಿಷ ಸೌಂದರ್ಯನ ಕೊಡ್ತೀನಿ, ಅವಳನ್ನ ಕೇಳು. ಆಲ್ರೈಟ್, ಮೀಟಿಂಗ್ ಅಟೆಂಡ್ ಮಾಡಿ. ಸೌಂದರ್ಯ, ಚಿರು ನಿನ್ನ ಹತ್ರ ಮಾತಾಡ್ಬೇಕಂತೆ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಹಾಂ ಚಿರು, ಏನಿದೆಲ್ಲ ಅದಕ್ಕೆ? ಏನಾಯಿತು? ಡಿವೋರ್ಸ್ ಅಂತ ಹೇಳಿ ಸಬ್ ರಿಜಿಸ್ಟ್ರೇಷನ್ ಆಫೀಸಿಗೆ ಕಳ್ಸಿದಾರಲ್ಲ. ಹಾಂ ಚಿರು, ಲಾಯರ್ ಬಂದಾಗ ಅದನ್ನೇ ಹೇಳಿದ್ರು. ಏನಂತ? ಡಿವೋರ್ಸ್ ಆಗಬೇಕು ಅಂದರೆ ಮೊದಲು ಮ್ಯಾರೇಜ್ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರು. ಈ ಪ್ರೊಸೀಜರ್ ಬಗ್ಗೆ ನಿನಗೂ ಗೊತ್ತಿದೆ ಅಂತ ಕಾಣುತ್ತೆ, ಅದಕ್ಕೆ ಇದೆಲ್ಲ ಅರೇಂಜ್ ಮಾಡಿದೆ. ಮತ್ತದ್ರ ಬಗ್ಗೆ ನನ್ನ ಹತ್ರ ಅವತ್ತೇ ಯಾಕೆ ಹೇಳಲಿಲ್ಲ? ಅವತ್ತು ಲಾಯರ್ ಮನೆಗೆ ಬಂದಾಗ ಡಿವೋರ್ಸ್ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೆ ತಾನೆ. ಸಾರಿ ಅದಕ್ಕೆ, ನೀವು ಕರೆಕ್ಟಾಗಿ ಹೇಳಿದ್ದೀರ. ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಆಗಿದ್ದಾಗೋಯ್ತು ಚಿರು, ಈಗ ಅದನ್ನೆಲ್ಲ ಬಿಟ್ಟು ಡಿವೋರ್ಸ್ ಪ್ರೊಸೀಜರ್ಗೆ ಬೇಕಾಗಿರೋ ಸೈನ್ ಎಲ್ಲ ಹಾಕು. ಇಲ್ಲ ಅದಕ್ಕೆ, ನಂಗೆ ಸೈನ್ ಹಾಕಕ್ಕೆ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ದೀಪ ಅವ್ರ ಹತ್ರ ನಾವಿಬ್ರು ಒಟ್ಟಿಗೆ ಇರೋದು ಇವತ್ತೇ ಕೊನೆ ದಿನ ಅಂತೆಲ್ಲ ಏನೇನೋ ಬಿಲ್ಡಪ್ ಕೊಟ್ಕೊಂಡು ಹೇಳ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವಾಗ ನಾನು ಸೈನ್ ಹಾಕಿದ್ರೆ ಮತ್ತೆ ಅವ್ರ ಜೊತೆ ಇರಬೇಕಾಗತ್ತಲ್ವಾ? ಚಿರು, ಅರ್ಥ ಮಾಡ್ಕೋ. ನೀವಿಬ್ರು ಸೈನ್ ಹಾಕಿದ್ರೇನೆ ಮ್ಯಾರೇಜ್ ರಿಜಿಸ್ಟರ್ ಮಾಡೋಕ್ಕಾಗೋದು, ನಿಮಗೆ ಡೈವೋರ್ಸ್ ಸಿಗೋದು. ಅದಕ್ಕೆ ನಾನು ಪ್ಲೀಸ್ ಚಿರು, ಟೈಮ್ ವೇಸ್ಟ್ ಮಾಡಿದೆ, ಸುಮ್ಮನೆ ಹೋಗಿ ಸೈನ್ ಮಾಡಿ. ಅದಕ್ಕೆ ನಾನು ಏಯ್ ಚೋಟು ಮೋಟು, ಏನ್ರೋ ಕ್ಲಾಸ್ಗೆ ಹೋಗದೆ ಬಿಸಿಲು ಅಳ್ತಾ ನಿಂತಿದ್ದೀರಾ? ನಾವಾಗಲೇ ಬಂದು ನಿಂತಿಲ್ಲ, ನಮ್ಗೆ ಹೊಡೆದು ಬಿಡ್ದು ಹಿಂಗೆ ನಿಲ್ಸಿದ್ದಾರೆ. ಏನ್ರೋ ಇದು? ಯಾರೋ ಹೊಡೆದಿದ್ದು? ಇಂಗ್ಲಿಷ್ ಟೀಚರ್ ಅಣ್ಣ, ನೋಡಿ ಹೆಂಗ್ ಹೊಡೆದಿದ್ದಾರೆ. ಏನು ಕುಡಿದ್ರು? ನಮಗೆ ಇಂಗ್ಲಿಷ್ ಬರಲ್ಲ ಅಂತ ಹೊಡೆದ್ರು. ಏನು ಅವ್ರ ಹೆಸರು? ಸತೀಶ್ ಸರ್. ಯಾರ್ರೀ ಅದು? ಸತೀಶ್ ಮೇಷ್ಟ್ರು, ಬರ್ರಿ ಆಚೆ. ರೇ ಸತೀಶ್, ಬನ್ರಿ ಆಚೆ. ಮಕ್ಳಿಗೆ ಈ ಥರ ಹೊಡೆದಿದೆಯಲ್ಲ, ಮಾನವೀಯತೆ ಇಲ್ವಾ? ಬಾರ ಆಚೆ. ಸರ್, ನಿನ್ನೆ ತಾನೇ ನಾವು ಇಡೀ ದಿನ ಆಚೆ ಹೋಗಿದ್ವಿ. ಅವರೇ ಬಂದು ಬಾ ಫೋಟೋ ತಗೊಳ್ಳೋಣ ಅಂತ ಹೇಳಿದ್ರು. ತೋರಿಸ್ತೀನಿ ರೀ, ನೋಡಿ. ಸಾಕು ಬಿಡಮ್ಮ, ನೋಡಿದೆ. ಅಯ್ಯೋ ಸರ್, ಇನ್ನೂ ಇದೆ, ತೋರಿಸ್ತೀನಿ ಸರ್. ಪರವಾಗಿಲ್ಲ ಬಿಡಮ್ಮ. ನಿನ್ನ ಗಂಡನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ನೀನು ತೋರಿಸಿದ ಅಷ್ಟು ಫೋಟೋಗಳಲ್ಲಿ ಮೊದಲನೇ ಫೋಟೋ ತೋರಿಸ್ದಾಗಲೇ ನನಗೆ ಅರ್ಥ ಆಯಿತು. ಹೌದಾ? ಈಗ ನಂಬಿಕೆ ಬಂತಾ? ಖಂಡಿತ ಬಂದಿದೆ. ನೀವಿಬ್ಬರು ಇಷ್ಟೊಂದು ಅನ್ಯೋನ್ಯವಾಗಿದ್ದೀರಾ, ಆದರೆ ನಿಮ್ಮ ಗಂಡ ನಿನಗೆ ಡೈವರ್ಸ್ ಕೊಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದಾರೆ? ಇಲ್ಲ ಸರ್, ಇದು ಅವ್ರ ನಿರ್ಧಾರ ಅಲ್ಲ. ಮನೇಲಿ ಯಾರೋ ಅವ್ರ ತಲೆ ಕೆಡಿಸಿದ್ದಾರೆ, ಅದಕ್ಕೆ ಹೀಗೆ ಆಡ್ತಿರೋದು. ಓ, ಆಗ ವಿಷಯ. ಹ್ಞೂ. ಆದರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ಬಿಟ್ಕೊಡ್ಬೇಡ. ನಿನ್ನ ಗಂಡನಿಗೆ ಡೈವರ್ಸ್ ಕೊಡಬೇಡ ಅಂತ ಬುದ್ಧಿ ಹೇಳಮ್ಮ. ಆಯ್ತು ಸರ್, ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ತುಂಬ ಪ್ರೀತಿ ಇರೋರೇ ಇತ್ತೀಚೆಗೆ ಜಾಸ್ತಿ ಡೈವರ್ಸ್ ಕೊಡ್ತಿದ್ದಾರೆ ಕಣಮ್ಮ. ಹೌದಾ ಸರ್? ಹ್ಞೂ ಕಣಮ್ಮ, ನೀನು ನೋಡಿದ್ರೆ ಅಮಾಯಕಿ ಥರ ಕಾಣ್ತಾ ಇದೀಯ. ಇದೆಲ್ಲ ನಿನಗೆ ಗೊತ್ತಾಗುತ್ತೆ. ಈ ಡೈವರ್ಸ್ ಕೇಸಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಮದುವೆ ಆದಾಗ ಸರಿ ಇದ್ದವರು ಆಮೇಲೆ ಅದೇನಕ್ಕೆ ಬದಲಾಗ್ತಾರೋ. ಕಷ್ಟನೋ ಸುಖನೋ ಕೊನೆವರೆಗೂ ಒಟ್ಟಿಗೆ ಬಾಳ್ಬೇಕು. ಅದೇ ನಿಜವಾದ ಸಂಸಾರ ಅನ್ನಿಸ್ಕೊಳ್ಳೋದು. ಸತ್ಯವಾದ ಮಾತು ಹೇಳಿರಿ ಸರ್. ಏನು ಸರ್, ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೂ ನೀವ್ಯಾಕೆ ಡಿವೋರ್ಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಇದು ನಮ್ಮ ಪರ್ಸ್ನಲ್ ವಿಷಯ. ಇದ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಿದ್ರಿ ಅಂತ ಗೊತ್ತಾಗ್ಲಿಲ್ಲ.
ಬೇಜಾರು ಮಾಡ್ಕೋಬೇಡಿ ಸರ್. ಕೈ ಮೇಲಿರೋ ಬೆಣ್ಣೆ ಜಾರಿ ಕೆಳಗೆ ಬೀಳೋಕ್ಕೂ ಮೊದಲು ಜೋಪಾನವಾಗಿ ನಾವು ಅದನ್ನು ಡಬ್ಬಿಗೆ ಹಾಕೋಬೇಕು. ಅದೇ ಥರ ಜೊತೆಲಿರೋ ಒಳ್ಳೆ ಹೆಂಡ್ತಿನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಕರ್ಗೋ ಬೆಣ್ಣೆ ಆಗಲಿ, ದೂರ ಹೋದ ಹೆಂಡ್ತಿ ಆಗಲಿ ಮತ್ತೆ ಸಿಗೋದು ತುಂಬ ಕಷ್ಟ. ಇದು ನನ್ನ ಅನುಭವದ ಮಾತು ಸರ್. ಹೌದೌದು, ನೀವು ಹೇಳಿದ 100ಕ್ಕೆ 100 ನಿಜ. ಯಾರೋ ನಿಮ್ಮ ತಲೆ ಕೆಡಿಸಿದ್ದಾರೆ ಅಂತ ಗೊತ್ತು, ಅದಕ್ಕೆಲ್ಲ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಸುಂದರವಾಗಿರೋ ನೀವು ಗುಣವಂತೆ ಆಗಿರೋ ನಿಮ್ಮ ಹೆಂಡತಿ ಜೊತೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿರಿ ಸರ್. ಈಗಿನ ಕಾಲದಲ್ಲಿ ಹೆಂಡತಿ ಬ್ಯೂಟಿಯಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಹೋಮ್ಲಿ ಆಗಿರಬೇಕು. ಹೌದೌದು, ನೀವು ಹೇಳೋದೆಲ್ಲ ನಿಜ ಸರ್. ಅಲ್ವಾ ಹಸ್ಬೆಂಡು? ಅಲ್ಲ ಹಸ್ಬೆಂಡು, ಅದು ಎಲ್ಲಿಗೆ ಹೋಗಿದ್ರೆ ನೀವು ಇಲ್ಲದೆ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ವಾವ್, ಪ್ರೀತಿ ಅಂದರೆ ಇದು. ನಿಮ್ಮಂಥ ಜೋಡಿಗಳು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಮೇಲೂ ನೀವು ದೂರ ಆಗಬೇಕು ಅಂತ ಬಯಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಸರಿ, ಮುಂದಿನ ಪ್ರೊಸೆಸ್ ಮುಗಿಸೋಣವಾ? ಹಾಂ ಸರ್, ಬನ್ನಿ ಬನ್ನಿ. ಏನ್ರಿ ಇದೆಲ್ಲ? ಏನು ಹಸ್ಬೆಂಡು? ನಾನು ಹೊರಗೆ ಹೋಗಿ ಬರೋಷ್ಟಲ್ಲ ಅವ್ರ ತಲೆಗೆ ಏನೇನೋ ತುಂಬಿದಿರಲ್ಲ. ಅಯ್ಯೋ ಇಲ್ಲ, ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಹೇಳ್ತಿದ್ದೆ ಅಷ್ಟೇ. ನೀವು ಏನೇ ಪ್ರಯತ್ನ ಪಟ್ಟರು ನನ್ನಿಂದ ದೂರ ಆಗೋದನ್ನು ತಪ್ಸಕ್ಕಾಗಲ್ಲ. ಆಯ್ತು ಬನ್ನಿ ಹಸ್ಬೆಂಡು, ಏನಾಗುತ್ತೋ ನೋಡೋಣ. ಏನಯ್ಯ ನರಸಿಂಹ, ನನ್ನ ಹೆಸರು ಹಿಡಿದು ಯಾಕೆ ಇಷ್ಟೊಂದು ಜ್ವರಕ್ಕೆ ಹೋಗ್ತಾ ಇದೆಯಾ? ಈ ಮಕ್ಳಿಗೆ ಯಾಕ್ರಿ ಹೊಡೆದ್ರಿ? ಈ ಮಕ್ಕಳಿಗೆ ಹೊಡೆದ್ರೆ ಏನು ಪ್ರಾಬ್ಲಮ್ಮು? ಇವರೇ ನಿನ್ನ ಮಕ್ಕಳ? ರೀ ಸ್ವಾಮಿ, ಇವರು ನನಗೆ ಮಾತ್ರ ಮಕ್ಕಳಲ್ಲ, ನಿಮಗೂ ಮಕ್ಕಳೇ. ಈ ಅಮಾಯಕ ಮಕ್ಕಳಿಗೆ ಬಾಸುಂಡೆ ಬರೋ ಥರ ಹೊಡೆದು ಬಿಸಿಲಲ್ಲಿ ಆಚೆ ನಿಲ್ಸಿದ್ರಲ್ಲ, ನಿಮ್ಮ ಮಕ್ಕಳಿಗೂ ಹೀಗೆ ಮಾಡ್ತೀರೇನ್ರಿ? ನನ್ನ ಮಕ್ಕಳು ಇವ್ರ ಥರ ದಡ್ರಲ್ಲ, ಇಂಗ್ಲೀಷಲ್ಲಿ ತುಂಬ ಬುದ್ಧಿವಂತರು. ಅಷ್ಟಕ್ಕೂ ನನ್ನ ಮಕ್ಕಳನ್ನ ಈ ಸ್ಕೂಲಿಗೆ ಯಾಕೋ ಅಡ್ಮಿಷನ್ ಮಾಡಿಸ್ತೀನಿ? ಸ್ಟ್ಯಾಂಡರ್ಡ್ ಆಗಿರೋ ಇಂಗ್ಲೀಷ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ದೀನಿ. ಏನ್ರಿ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣನಾ? ಅರೆ ಅದನ್ನು ಕೇಳಕ್ಕೆ ನೀನು ಯಾರು? ನನ್ನ ಮಕ್ಕಳನ್ನ ಎಲ್ಲಿ ಬೇಕಾದರೂ ಅಡ್ಮಿಷನ್ ಮಾಡಿಸ್ತೀನಿ. ಅಷ್ಟಕ್ಕೂ ನಿನ್ನ ಪ್ರೀತಿ ಮಕ್ಕಳು ಕನ್ನಡದಲ್ಲಿ ತುಂಬ ಚುರುಕು, ಇಂಗ್ಲೀಷಲ್ಲಿ ತುಂಬ ವೀಕು. ಮಕ್ಕಳು ಓದಲಿಲ್ಲ ಅಂದರೆ ತಿದ್ದಿ ಬುದ್ಧಿ ಅವ್ರಿಗೆ ಕಲಿಸಿ, ಅದು ಬಿಟ್ಟು ಈ ಥರ ಹೊಡೆಯೋದಲ್ಲ. ಅಷ್ಟಕ್ಕೂ ಇವ್ರ ಅಪ್ಪ ಅಮ್ಮ ನನ್ನ ಮೇಲೆ ಈ ಸ್ಕೂಲ್ ಮೇಲೆ ನಂಬಿಕೆ ಇಟ್ಟು ಇವ್ರು ಚೆನ್ನಾಗಿ ಓದಲಿ ಅಂತ ಈ ಸ್ಕೂಲಿಗೆ ಕಳಿಸೋದು. ಆದರೆ ಇಂಥವ್ರು ಸ್ಕೂಲಿಗೆ ಬಂದು ಓದ್ದೆ ಬರೀದೆ ಟೈಮ್ ವೇಸ್ಟ್ ಮಾಡ್ತಾರೆ. ಇಂಥವ್ರಿಂದ ನಮ್ಮ ಹೆಸರು ಹಾಳಾಗೋದಲ್ಲದೆ ಸ್ಕೂಲ್ ಮರ್ಯಾದೆನೂ ಹೋಗುತ್ತೆ. ಅದಕ್ಕೆ ಬೈದು ಬುದ್ಧಿ ಹೇಳೋದ್ರ ಬದಲು ಸರಿಯಾಗಿ ಹೊಡೆದು ಬಿಸಿಲಲ್ಲಿ ನಿಲ್ಸಿದ್ದೀನಿ. ಇವತ್ತು ಇವರಿಂದ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳು ಪಾಠ ಕಲಿಬೇಕು. ಮಕ್ಕಳು ಓದಲಿಲ್ಲ ಅಂತ ಈ ರೀತಿ ಶಿಕ್ಷೆ ಕೊಡೋದು ಯಾವ ಕಾನೂನಲ್ಲಿದೆ ರೀ? ಡೋಂಟ್ ಟೀಚ್ ಮಿ ಅಬೌಟ್ ಲಾ. ನಿಮ್ಮ ತಂದೆ ಪೊಲೀಸು ಅಂತ ಬೇಕಾಬಿಟ್ಟು ಮಾತಾಡಬೇಡ. ನೀನೇನು ನಿನ್ನ ಯೋಗ್ಯತೆ ಏನೋ ಅಂತ ತಿಳ್ಕೊಂಡ್ಬಿಟ್ಟು ಮಾತಾಡು. ರೀ, ನನ್ನ ಬಗ್ಗೆ ಬೇಕಾದ್ರೆ ಮಾತಾಡಿ, ಕಾನೂನು ಬಗ್ಗೆ ನನ್ನ ತಂದೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿನಗೆ ಇಂಗ್ಲೀಷ್ ಬರೋ ಹಾಗೆ ಈ ಮಕ್ಕಳಿಗೂ ಇಂಗ್ಲೀಷ್ ಬರಬೇಕು ಅಂತ ಬಯಸೋದು ನಿನ್ನ ತಪ್ಪು. ಈಗಿನ ಕಾಲದ ಮಕ್ಕಳಿಗೆ ಕನ್ನಡನೇ ಓದಿಸಿ ಬರ್ಸೋದು ಕಷ್ಟ, ಅಂಥದ್ರಲ್ಲಿ ಇಂಗ್ಲೀಷ್ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದನ್ನು ಕಲಿಸೋದಕ್ಕೆ ನಿಮ್ಮಂಥ ಮೇಷ್ಟ್ರು ಅನ್ಸ್ಕೊಂಡವ್ರಿಗೆ ತಾಳ್ಮೆ ಬೇಕು. ಏಯ್, ತಾಳ್ಮೆ ಬಗ್ಗೆ ನನಗೆ ಪಾಠ ಮಾಡೋಕೆ ಬರಬೇಡ ಕಣಯ್ಯ. ಇಂಗ್ಲೀಷ್ ಕಲ್ತ್ರೆ ಸಿಟಿಲಿ ಹೋಗಿ ಹೇಗೆ ಬೇಕೋ ಹಾಗೆ ಬದುಕ್ಬೋದು. ಆದರೆ ಕನ್ನಡ ಕಲ್ತ್ರೆ ಚಿಲ್ರೆ ಜಿಜಿಬೆ 3 ಕಾಸಿನ ಕಿಮ್ಮತ್ತಿರೋದಿಲ್ಲ. ಇವತ್ತಿನ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕನ್ನಡ ಬರುತ್ತಂತ ಯಾರು ಕೇಳಲ್ಲ, ಇಂಗ್ಲೀಷ್ ನಾಲೆಜ್ ಇರಬೇಕು, ಅದನ್ನು ಕೇಳ್ತಾರೆ. ಈ ಸತ್ಯ ನಿನಗೆ ಅರ್ಥ ಆಗಿದ್ರೆ ಈ ಸೋಂಬೇರಿ ಮಕ್ಕಳ ಪರವಾಗಿ ನನ್ನ ಹತ್ರ ಬಂದು ವಾದ ಮಾಡ್ತಾ ಇರಲಿಲ್ಲ. ರೇ, ಇಂಗ್ಲೀಷ್ ಕಲಿಸಿ ಬೇಡ ಅನ್ನಲ್ಲ, ಆದರೆ ಕನ್ನಡ ಭಾಷೆಗೆ ಅವಮಾನ ಮಾಡೋದು ಯಾವ ನ್ಯಾಯ? ಇಷ್ಟೊಂದೆಲ್ಲ ಇಂಗ್ಲೀಷಲ್ಲಿ ಪೀಠಿಕೆ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಹೆಸರನ್ನು ಯಾಕ್ರಿ ಕನ್ನಡದಲ್ಲಿ ಇಟ್ಕೊಂಡಿದ್ದೀರಾ? ಮಗು ಅತ್ತಾಗ
ಅಮ್ಮ ಅನ್ನತ್ತೆ ಹೊರತು ಮಮ್ಮಿ ಅನ್ನಲ್ಲ. ಇದು ಕನ್ನಡಕ್ಕಿರೋ ತಾಕತ್ತು. ಕಿತ್ತೋಗಿರೋ ಕನ್ನಡ ಬಗ್ಗೆ ನನಗೆ ಲೆಕ್ಚರ್ ಕೊಡೋಕೆ ಬರಬೇಡ. ನನಗೆ ಕ್ಲಾಸ್ ಇದೆ. ಯು ಮೇ ಗೋನೋ. ಓ ಕನ್ನಡದಲ್ಲಿ ಹೇಳ್ಬೇಕಲ್ಲ. ಏಯ್ ಹೋಗ್ತಾ ಇರೋ. ಏಯ್ ಕೊಳಯ್ಯ. ಏಯ್ ನನ್ನನ್ನೇ ಏಕವಚನದಲ್ಲಿ ಮಾತಾಡ್ತೇನೋ. ಎತ್ತೋ ಕೈನಾ. ಹೆತ್ತು ಹೊತ್ತು ಸಾಕಿರೋ ಅಪ್ಪ ಅಮ್ಮನಿಗೆ ಬೆಲೆ ಕೊಡ್ದಿರೋ ಮಕ್ಕಳು ಒಂದೇ. ಕನ್ನಡಕ್ಕೆ ಕನ್ನಡ ಭಾಷೆಗೆ ಬೆಲೆ ಕೊಡ್ದಿರೋ ನಿನ್ನಂಥ ನಾಲಾಯಕ್ ಮೇಷ್ಟ್ರುಗಳು ಒಂದೇ. ಮರ್ಯಾದೆಯಾಗಿ ಹೇಳಿರೋ ಮಾತನ್ನ ವಾಪಸ್ ತಗೊಂಡು ತಪ್ಪಾಯ್ತು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ಏಯ್ ಹೆದರ್ಸ್ತಾ ಇದೆಯೇನೋ. ಈ ಸಿಲ್ಲಿ ತ್ರಿಟ್ಟುಗಳಿಗೆಲ್ಲ ಹೆದರೋನಲ್ಲ ಈ ಸತೀಶ. ನಾನು ಇಂಗ್ಲೀಷ್ ಟೀಚರು. ನನಗೆ ಇಂಗ್ಲೀಷ್ ಅಂದ್ರೆ ಇಷ್ಟ. ನನ್ನನ್ನು ನೀನು ಕನ್ನಡ ವಿರೋಧಿನಿ ಅಂತ ತಿಳ್ಕೊ. ಏನೀಗ ನಿನ್ನಂಥ ಕನ್ನಡದ ಅಂಧ ಅಭಿಮಾನಿಗಳನ್ನು ನಾನು ಎಷ್ಟು ಜನ ನೋಡಿಲ್ಲ. ಗೆಟ್ ಲಾಸ್ಟ್. ಕನ್ನಡಕ್ಕೆ ಅವಮಾನ ಮಾಡೋದು ಒಂದೇ, ಹೆತ್ತ ತಾಯಿಗೆ ಅವಮಾನ ಮಾಡೋದು ಒಂದೇ. ಕನ್ನಡದ ನೆಲ, ಜಲ, ಭಾಷೆ ಇದು ಯಾವ ವಿಚಾರಕ್ಕೆ ಬಂದರೂ ನನ್ನಂಥ ಕನ್ನಡ ಅಭಿಮಾನಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬೆನ್ಮೂಳೆ ಮುರಿಯೋವರೆಗೂ ಹೊಡಿತೀವಿ. ನನ್ನ ಮೇಲೆ ಕೈ ಮಾಡ್ತೀನಿ ನೀನು. ಕನ್ನಡಕ್ಕೆ ಅವಮಾನ ಮಾಡ್ತೀಯ. ವಾವ್ ನರಸಿಂಹ, ನಮ್ಮೂರ್ ಟೀಚರ್ಗೆ ಹೊಡಿತಿದ್ಯಾ ಅಂದಮೇಲೆ ಇದನ್ನ ಪೊಲೀಸಿಗೆ ಇನ್ಫಾರ್ಮ್ ಮಾಡದೆ ಹೋದ್ರೆ ತಪ್ಪಾಗುತ್ತೆ. ಇರು, ಮಾಡ್ತೀನಿ ನಿಮಗೆ. ಹಲೋ, ಪೊಲೀಸ್ ಸ್ಟೇಷನ್. ಎಲ್ಲ ರೆಡಿ ಇದೆಯಲ್ವಾ? ಹ್ಞೂ ಸರ್, ಎಲ್ಲ ರೆಡಿ ಇದೆ. ಅವ್ರು ಬಂದರೆ ಸೈನ್ ಮಾಡ್ಸೋದು ಅಷ್ಟೇ ಬಾಕಿ. ಹಾಂ, ಬಂದರು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕುಂತ್ಕೊಳ್ಳಿ. ಹಾಂ ಸರ್, ಸೈನ್ ಮಾಡಿ. ಹಸ್ಬೆಂಡು ಎಲ್ಲಿ ಸೈನ್ ಮಾಡಲಿ? ಮಾಡಿ 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 ಇಲ್ಲಿ ಮಾಡಿ. ಎಂಥ ಒಳ್ಳೆ ಗಂಡ ಸರ್ ನೀವು. ನಿಮ್ಮ ಹೆಂಡ್ತಿಗೆ ಹೋಗಿ ಬನ್ನಿ ಅಂತ ಎಷ್ಟು ಗೌರವ ಕೊಟ್ಟು ಮಾತಾಡ್ತೀರಾ. ನಮ್ಮ ಮನೇಲೂ ನನ್ನ ಹೆಂಡ್ತಿ ಅಂತ ಒಬ್ಳಿದ್ದಾಳೆ, ನನಗೆ ಸ್ವಲ್ಪ ಕೂಡ ಗೌರವನೇ ಕೊಡಲ್ಲ ಸರ್, ಗೊತ್ತಾ? ಓ ಹೌದಾ ಸರ್? ಹ್ಞೂನಮ್ಮ, ನಾನು ಅವಳನ್ನ ಪ್ರೀತಿಯಿಂದನೇ ಮಾತಾಡಿಸ್ತೀನಿ. ಅವಳು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ. ಆದರೂ ಅವಳು ನನಗೆ ಮರ್ಯಾದೆನೇ ಕೊಡದೆ ಹೋಗು ಬಾ ಅಂತ ಕೇವಲವಾಗಿ ಮಾತಾಡಿಸ್ತಾಳೆ. ಗಂಡ ಅನ್ನಿಸ್ಕೊಂಡಿರೋ ಪ್ರಾಣಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಏನು ಮಾಡೋದು ಸರ್, ಎಲ್ಲ ಹೆಂಡ್ತಿರು ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ? ನನ್ನೇ ತಗೊಳ್ಳಿ, ನಾನು ಮಾತ್ರ ನನ್ನ ಗಂಡನ ಹೋಗಿ ಬನ್ನಿ ಅಂತ ಪ್ರೀತಿಯಿಂದ ಮಾತಾಡಿಸ್ತೀನಿ ಅಲ್ವಾ ಹಸ್ಬೆಂಡು? ಹೌದೌದೌದು. ನೀವು ನಂಗೆ ಮರ್ಯಾದೆ ಕೊಡ್ತೀರಾ ಅಂತ ನಾನು ನಿಮ್ಗೆ ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀನಲ್ವ? ಹೌದು ಹಸ್ಬೆಂಡು, ನಿಜ. ಜೋಡಿ ಅಂದರೆ ನಿಮ್ಮ ಥರ ಇರಬೇಕು. ಇದು ಜೋಡಿ ನಂಬರ್ 1 ಥರ ಅಲ್ವಾ ಸರ್? ಸೀಸನ್ 2 ಬಂದರೆ ನೀವೇ ವಿನ್ನರ್ ಆಗ್ತೀರಾ ಬಿಡಿ. ಹಾಂ, ನಮ್ಮ ಸಾಹೇಬರು ಬೇಜಾರು ಮಾಡ್ಕೊಳ್ತಾರೆ, ಬೇಗ ಸೈನ್ ಮಾಡಮ್ಮ. ಮಾತನ್ನು ಗಂಡನ್ ಬಿಟ್ಕೊಡ್ದಿರ ನೀನು ಸೈನಲ್ಲ ಅವ್ರ ಹೆಸರನ್ನ ಪಕ್ಕದಲ್ಲೇ ಹಾಕಿದ್ಯಲ್ಲಮ್ಮ. ಗ್ರೇಟ್ ಬಿಡು ನೀನು. ಎಷ್ಟೇ ಕಷ್ಟ ಬಂದ್ರು ನಿನ್ ಗಂಡನ ಬಿಟ್ಕೊಡ್ಬೇಡ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಸರ್. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಹಲೋ ಸರ್. ಸರ್ ಹಾಂ, ಓಕೆ ಸರ್, ಎಲ್ಲ ನಾನು ನೋಡ್ಕೊತೀನಿ ಸರ್. ಹಾಂ ಹಾಂ ಸರ್, ಅವರೇ ಬಂದರು ಅನ್ಸುತ್ತೆ, ನಾನು ಮಾತಾಡ್ತೀನಿ ಸರ್. ಸರ್, ಪ್ರೊಸೀಜರ್ ಎಲ್ಲ ಮುಗೀತಲ್ವ? ಮುಗೀತು. ಥ್ಯಾಂಕ್ ಯು. ಹಸ್ಬೆಂಡು
ನೋಡಿದ್ರ ನಾನು ಯಾವ ದೇವ್ರ ಹತ್ರ ಬೇಡ್ಕೊಂಡಿದ್ನೋ ಅದೇ ದೇವ್ರು ನಾವು ದೂರ ಆಗದಿರೋ ಥರ ಕಾಪಾಡ್ದ. ಡಿವೋರ್ಸ್ಗೂ ಮುಂಚೆ ಆಗಬೇಕಾಗಿರೋ ಪ್ರೋಸೆಸ್ ಇದು. ಇವತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ಪೇಪರ್ಗೆ ಸೈನ್ ಹಾಕಿರೋರು ನಾಳೆ ಡಿವೋರ್ಸ್ ಪೇಪರ್ಗೂ ಸೈನ್ ಹಾಕಬೇಕಾಗುತ್ತೆ ಅನ್ನೋದನ್ನ ಮರಿಬೇಡಿ. ಹಸ್ಬೆಂಡು, ನೀವು ಕಟ್ಟಿರೋ ಈ ಬ್ರಹ್ಮಗಂಟು ನಾನು ಸೈನ್ ಮಾಡೋದ್ರಿಂದ ಇನ್ನೂ ಗಟ್ಟಿಯಾಗಿದೆ. ಅದೇ ಥರ ನಮ್ಮಿಬ್ರು ಸಂಬಂಧ ದೇವ್ರ ದಯದಿಂದ ಇನ್ನೂ ಗಾಢವಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾವತ್ತಿದ್ರೂ ಈ ದೀಪ ನಿಮ್ಮ ಒಳಗಡೆ, ನೀವು ನನ್ನವರೇ. ನಮ್ಮಿಬ್ರನ್ನ ಯಾರಿಂದ ದೂರ ಮಾಡೋಕ್ಕಾಗಲ್ಲ.